ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮಂಡ್ಸ್. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಇಂಪಾರ್ಟೆಂಟ್ ಟಾಪಿಕ್ ಆದ ವಿಭಕ್ತಿ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ. ಕನ್ನಡ ವ್ಯಾಕರಣದಲ್ಲಿ ವಿಭಕ್ತಿಗಳು ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಅದಕ್ಕೆ ಹೇಗೆ ಅದರ ಟೈಪ್ಸನ್ನು ಕ್ಲಾಸಿಫೈ ಮಾಡಿದ್ದಾರೆ, ಅದರ ಉದಾಹರಣೆಗಳೊಂದಿಗೆ ಮತ್ತು ನಿಯಮಗಳೊಂದಿಗೆ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ವಿಭಕ್ತಿ ಎಂದರೇನೆಂದು ತಿಳಿದುಕೊಳ್ಳೋಣ. ವಿಭಕ್ತಿಗಳಂದ್ರೆ ನಾಮಪದದ ಸಂಬಂಧ ತಿಳಿಸುವ ರೂಪ. ಅಂದ್ರೆ ಬೇರೆ ಪದಗಳೊಂದಿಗೆ ನಾಮಪದ ಯಾವ ರೀತಿ ಸಂಬಂಧ ಹೊಂದಿದೆ ಅಂತ ತಿಳಿಸುವ ಪದನ ನಾವು ವಿಭಕ್ತಿ ಅಂತ ಹೇಳ್ತೀವಿ. ಇದನ್ನು ಇನ್ನೊಂದು ರೀತಿ ಹೇಳೋದಾದ್ರೆ, ಒಂದು ವಾಕ್ಯದಲ್ಲಿ ನಾಮಪದ ಅಥವಾ ಸರ್ವನಾಮ ಯಾವ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿಸುವ ರೂಪವನ್ನೇ ವಿಭಕ್ತಿ ಅಂತ ಹೇಳ್ತೀವಿ. ಇವಾಗ ಎಕ್ಸಾಂಪಲ್ ತಗೊಂಡ್ರೆ, ರಾಮನು ಶಾಲೆಗೆ ಹೋದನು ಅಂತ ಆಗುತ್ತೆ. ಇಲ್ಲಿ ಶಾಲೆಗೆ ಗೆ ಅಂತ ಪ್ರತ್ಯಯ ಸೇರಿದೆ ಅಲ್ವಾ, ಅಂದ್ರೆ ನಮಗೆ ಡೈರೆಕ್ಷನ್, ದಿಕ್ಕನ್ನು ಅಥವಾ ಗುರಿಯನ್ನು ಸೂಚಿಸ್ತದೆ. ಹೀಗಾಗಿ ಗೆ ಎಂಬುದು ವಿಭಕ್ತಿ ಪ್ರತ್ಯಯವಾಗುತ್ತದೆ. ಅದು ಯಾವ ಟೈಪಲ್ಲಿ ಬರುತ್ತೆ ಅನ್ನೋದು ನಾವು ವಿಭಕ್ತಿಗಳ ಟೈಪ್ಸ್ ಅಲ್ಲಿ ಕಲಿತೀವಲ್ಲ, ಅವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ವಿಭಕ್ತಿಯಲ್ಲಿ ಟೈಪ್ಸ್ ಅಂತ ಹೇಳಿದೆ, ಅದರಲ್ಲಿ 7 ಥರ ಬರುತ್ತೆ. ಯಾವುದು? ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಹಾಗೆ ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ ಮತ್ತೆ ಸಪ್ತಮಿ ವಿಭಕ್ತಿ ಅಂತ. ಈ ಥರ 7 ಕ್ಲಾಸಿಫಿಕೇಶನ್ ಬರುತ್ತೆ. ಮತ್ತು ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ರೂಲ್ಸ್ ಅಂತ ಇದೆ. ಯಾವ ವರ್ಡ್ ಬಂದಾಗ ಯಾವ ವಿಭಕ್ತಿ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವು ಬಂದ್ಬಿಟ್ಟು ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವುದು ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಕಲಿಯೋಣ. ಫಸ್ಟ್ ಬಂದ್ಬಿಟ್ಟು ಪ್ರಥಮ ವಿಭಕ್ತಿ. ಪ್ರಥಮ ಅಂದ್ರೆ ಏನು? ಫಸ್ಟ್ ಅಲ್ವಾ. ಫಸ್ಟ್ ಬರೋ ವಿಭಕ್ತಿಯನ್ನು ನಾವು ಪ್ರಥಮ ವಿಭಕ್ತಿ ಅಂತ ಕರಿತೀವಿ. ಪ್ರಥಮ ವಿಭಕ್ತಿಗೆ ಪ್ರತ್ಯಯಗಳು ಯಾವ್ಯಾವುದು ಅಂದರೆ ಉ, ಳು ಮತ್ತು ರು. ಹೌದು, ಪ್ರಥಮ ವಿಭಕ್ತಿ ಅಂದರೆ ಏನು ಅಲ್ವಾ? ಈ ವಿಭಕ್ತಿ ಕರ್ತೃವನ್ನು ಸೂಚಿಸುತ್ತದೆ. ಅಂದರೆ ಒಂದು ವಾಕ್ಯದಲ್ಲಿ ಕೆಲಸ ಮಾಡೋ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸುತ್ತದೆ. ಅಂದರೆ ಯಾರು ಮಾಡ್ತಾ ಇದ್ದಾರೆ, ಏನ ಮೇಲೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದರೆ ಫಸ್ಟ್ ಇಂಪಾರ್ಟೆನ್ಸ್ ಬರೋದೇ ಪ್ರಥಮ ವರ್ಡ್ ಮೇಲೆ. ಅದಕ್ಕೆ ಇದು ಪ್ರಥಮ ವಿಭಕ್ತಿ. ಇವಾಗ ನೋಡಿ, ರಾಮನು ಓಡಿದನು, ಹುಡುಗರು ಹಾಡಿದರು, ವಿದ್ಯಾರ್ಥಿಗಳು ಬಂದರು. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವುದು? ರಾಮ, ಹುಡುಗರು ಮತ್ತು ವಿದ್ಯಾರ್ಥಿಗಳು. ಅವುಗಳು ಬಂದ್ಬಿಟ್ಟು ಪ್ರಥಮ ವಿಭಕ್ತಿ ಆಗುತ್ತೆ. ಇವಾಗ ನೋಡಿ, ಅದು ಎಂಡಿಂಗ್ ಏನಿದೆ? ನು ಇದೆ, ರು ಇದೆ, ಳು ಇದೆ ಅಲ್ವಾ. ಯಾವುದು ನಾಮಪದಗಳು ಇದು ಎಂಡಿಂಗ್ ವಿತ್ ಳು, ರು ಮತ್ತು ಉ ಇಂತ್ರ ಆಗುತ್ತೆ, ಅವು ಬಂದು ಪ್ರಥಮ ವಿಭಕ್ತಿಗಳಾಗುತ್ತೆ. ಈಗ ಮುಂದಿನ ವಿಭಕ್ತಿಯನ್ನು ನೋಡೋಣ. ಅದು ದ್ವಿತೀಯ ವಿಭಕ್ತಿ. ದ್ವಿತೀಯ ಅಂದರೆ ಎರಡನೇದು. ಇಲ್ಲಿ ನಮಗೆ ಕರ್ಮವನ್ನು ಸೂಚಿಸುತ್ತದೆ. ಮತ್ತು ಅದು ಪ್ರತ್ಯಯ ಬಂದ್ಬಿಟ್ಟು ಅಣ್ಣು ಮತ್ತು ನು ಅಂತ ಆಗುತ್ತೆ. ಇವಾಗ ಪುಸ್ತಕವನ್ನು ಓದಿದನು, ಮರವನ್ನು ಕತ್ತರಿಸಿದನು, ಚೆಂಡನ್ನು ಎಸೆದನು. ಅಂದರೆ ಯಾವುದರ ಮೇಲೆ ಇದು ಕೆಲಸ ಆಗ್ತಾ ಇದೆ ಅಂತ ಹೇಳೋ ವರ್ಡನ್ನು ನಾವು ಕರ್ಮಪದ ಅಂತ ಹೇಳ್ತೀವಿ. ಯಾವುದರ ಮೇಲೆ ಕೆಲಸ ಅಥವಾ ಯಾವುದರ ಮೇಲೆ ಅದು ವರ್ಕ್ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ಕರ್ಮಪದ ಅಂತ ಹೇಳ್ತೀವಿ. ಇವಾಗ ಪುಸ್ತಕವನ್ನು ಓದಿದನು, ಏನು ಓದ್ತಾ ಇದ್ದಾನೆ ಅವನು? ಪುಸ್ತಕವನ್ನು ಓದ್ತಾ ಇದ್ದಾನೆ. ಈಗ ರಾಮನು ಪುಸ್ತಕವನ್ನು ಓದಿದನು ಅನ್ನೋದ್ರಲ್ಲಿ ರಾಮನ ಒಂದು ಪ್ರಥಮ ವಿಭಕ್ತಿ ಆಗುತ್ತೆ, ಪುಸ್ತಕವನ್ನು ಬಂದು ದ್ವಿತೀಯ ವಿಭಕ್ತಿ ಆಗುತ್ತೆ. ಅರ್ಥ ಆಯ್ತಾ? ಮುಂದಿನ ವಿಭಕ್ತಿಗೆ ಹೋಗೋಣ. ತೃತೀಯ ವಿಭಕ್ತಿ, ಮೂರನೇ ವಿಭಕ್ತಿ ಬಂದು ತೃತೀಯ ವಿಭಕ್ತಿ. ಅದು ಸಾಧನ ಅಥವಾ ಜೊತೆಯನ್ನು ಸೂಚಿಸುತ್ತದೆ. ಅಂದರೆ ಏನಕ್ಕೆ ಆಗ್ತಾ ಇದೆ, ಯಾವುದರ ಮೇಲೆ ಆಗ್ತಾ ಇದೆ, ಇಲ್ಲ ಯಾವುದರ ಜೊತೆ ಆಗ್ತಾ ಇದೆ ಅಂತ ನಮಗೆ ತಿಳಿಸುವಂಥ ಪದನ ನಾವು ತೃತೀಯ ವಿಭಕ್ತಿ ಅಂತ ಹೇಳ್ತೀವಿ. ಅದಕ್ಕೆ ಪ್ರತ್ಯಯಗಳು ಬಂದು ಇಂದ, ಮೂಲಕ ಮತ್ತು ಜೊತೆ. ಇವಾಗ ನೋಡಿ, ಕೈಯಿಂದ ಬರೆದ, ಯಾವುದರಿಂದ ಬರೆದ ಅವನು? ಕೈಯಿಂದ. ಕೈಗೆ ಇಂದ ಅನ್ನೋ ಪದ ಸೇರಿದೆ, ಅವಾಗ ಕೈಯಿಂದ ಬಂದು ತೃತೀಯ ವಿಭಕ್ತಿ ಆಗುತ್ತೆ. ಅದೇ ಥರ ಸ್ನೇಹಿತರ ಜೊತೆ ಹೋದನು. ಜೊತೆ ಅನ್ನೋ ಪದ ಕನೆಕ್ಟಿಂಗ್ ವರ್ಡ್ ಆಗುತ್ತಲ್ವ ಇಲ್ಲಿ, ಅದಕ್ಕೆ ಅದು ಬಂದ್ಬಿಟ್ಟು ತೃತೀಯ ವಿಭಕ್ತಿ ಆಗುತ್ತೆ. ಅದೇ ಥರ ಪೆನ್ನಿನಿಂದ ಬರೆದ, ಮತ್ತೆ ಇಂದ ಅಂತ ಬರುತ್ತೆ ಅಲ್ವಾ. ಈ ಥರ ಪದಗಳು ಇಂದ ಅಂತ ಬಂದರೆ ಅಥವಾ ಮೂಲಕ ಅಂತ ಬಂದರೆ, ಜೊತೆ ಅಂತ ಬಂದರೆ, ಕನೆಕ್ಟಿಂಗ್ ವರ್ಡ್ಸ್ ಬಂದರೆ ಅದನ್ನು ನಾವು ತೃತೀಯ ವಿಭಕ್ತಿ ಅಂತ ಕ್ಲಾಸಿಫೈ ಮಾಡ್ತೀವಿ. ಮುಂದಿನ ವಿಭಕ್ತಿಗೆ ಹೋಗೋಣವಾ. ನಾಲ್ಕನೇ ವಿಭಕ್ತಿ ಬಂದ್ಬಿಟ್ಟು ಚತುರ್ಥಿ ವಿಭಕ್ತಿ. ಇದು ಒಂದು ವಿಭಕ್ತಿ, ಇದು ಗುರಿ ಮತ್ತು ಉದ್ದೇಶ ಅಥವಾ ಪ್ರಯೋಜನವನ್ನು ಸೂಚಿಸುತ್ತದೆ. ಏನಕ್ಕೆ ಹೋಗ್ತಾ ಇದೆ, ಏನಕ್ಕೆ ಮಾಡ್ತಾ ಇದ್ದಾರೆ, ಅಥವಾ ಅದರಿಂದ ನಮ್ಗೆ ಏನು ಯೂಸ್ ಆಗ್ತಾ ಇದೆ ಅನ್ನೋ ಮೀನಿಂಗ್ ಬರ್ತಾ ಇದ್ರೆ ಆ ಸೆಂಟೆನ್ಸ್ಗೆ, ಆ ಪ್ರತ್ಯಯಗಳಿಗೆ ನಾವು ಚತುರ್ಥಿ ವಿಭಕ್ತಿ ಅಂತ ಹೇಳ್ತೀವಿ. ಪ್ರತ್ಯಯಗಳು ಬಂದ್ಬಿಟ್ಟು ಗೆ, ಕೆ.
ಇವಾಗ ಮನೆಗೆ ಹೋದನು, ಮನೆ ಹೋದನು ಅಂದರೆ ಮೀನಿಂಗ್ ಅರ್ಥ ಆಗಲ್ಲಲ್ವಾ? ಮನೆಗೆ ಹೋದಂದರೆ ಟವರ್ಡ್ಸ್ ಹೋಮ್ ಅಂತ ಆಗುತ್ತೆ. ಸೊ ಗೆ ಅನ್ನೋ ಪದ ಇಲ್ಲಿ ನಿಮಗೆ ಡೈರೆಕ್ಷನ್ಸ್ ತೋರಿಸ್ತಾ ಇದೆ, ಅಂದರೆ ಗುರಿಯನ್ನು ತೋರಿಸ್ತಾ ಇದೆ. ಆ ಪದನ ನಾವು ವಿಭಕ್ತಿಯಲ್ಲಿ ಚತುರ್ಥಿ ವಿಭಕ್ತಿ ಅಂತ ಕ್ಲಾಸಿಫೈ ಮಾಡ್ತೀವಿ. ಈಗ ಅದೇ ಥರ ಅಣ್ಣನಿಗೆ ಹೇಳಿದನು, ದೇವರಿಗೆ ನಮಸ್ಕರಿಸಿದನು. ಸೊ ಎಲ್ಲಿ ಗೆ ಮತ್ತು ಕೆ ಅಂತ ಬರುತ್ತೆ ಆ ವಿಭಕ್ತಿ ಬಂದು ಚತುರ್ಥಿ ವಿಭಕ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ 5ನೇ ವಿಭಕ್ತಿಗೆ ಹೋಗೋಣವಾ? 5ನೇ ವಿಭಕ್ತಿ ಬಂದ್ಬಿಟ್ಟು ಪಂಚಮಿ ವಿಭಕ್ತಿ. ಸೊ ಇದು ಬಂದ್ಬಿಟ್ಟು ಮೂಲ ಅಥವಾ ದೂರವನ್ನು ಸೂಚಿಸುತ್ತದೆ. ಪ್ರತ್ಯಯಗಳು ಇಂದ, ರಿಂದ ಅಥವಾ ದಿಂದ ಅನ್ನೋ ಪದಗಳು ಬಂದರೆ ಅದನ್ನು ಪಂಚಮಿ ವಿಭಕ್ತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಇವಾಗ ಎಕ್ಸಾಂಪಲ್ಸ್ ನೋಡಿ. ಮನೆಯಿಂದ ಬಂದನು, ಆವಾಗಲೇ ಏನು ನೋಡಿದ್ವಿ? ಮನೆಗೆ ಹೋದನು ಅಂತ ಆಗಿತ್ತಲ್ವಾ ಚತುರ್ಥಿ ವಿಭಕ್ತಿಯಲ್ಲಿ. ಇಲ್ಲಿ ಮನೆಯಿಂದ ಬಂದನು. ಸೊ ಎಲ್ಲಿಂದ ಅಂತ ಇದು ಕೂಡ ಡೈರೆಕ್ಷನ್ ಅಥವಾ ಮೂಲ, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ಗೊತ್ತಾಗುತ್ತೆ ನಿಮಗೆ ಅಲ್ವಾ? ಆ ಥರ ಪದಗಳು ಬಂದರೆ ಅದನ್ನು ವಿಭಕ್ತಿಯಲ್ಲಿ ನಾವು ಪಂಚಮಿ ವಿಭಕ್ತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಅದೇ ಥರ ಉಳಿದ ಉದಾಹರಣೆ ನೋಡಿ. ಮಳೆಯಿಂದ ನೆನೆದನು, ಶಾಲೆಯಿಂದ ಹೊರಬಂದನು. ಸೊ ಎಲ್ಲ ಪದಗಳಲ್ಲಿ ನಮಗೆ ಇಂದ ಅನ್ನೋದು ಬರುತ್ತೆ ಅಲ್ವಾ? ಆ ಇಂದ ಅನ್ನೋ ಪದ ಬಂದಾಗ ನಾವು ಪಂಚಮಿ ವಿಭಕ್ತಿ ಪದಗಳು ಅಂತ ಹೇಳ್ತೀವಿ. ಇವಾಗ 6ನೇ ವಿಭಕ್ತಿಗೆ ಹೋಗೋಣವಾ? 6ನೇ ವಿಭಕ್ತಿ ಬಂದ್ಬಿಟ್ಟು ಷಷ್ಠಿ ವಿಭಕ್ತಿ. ಸೊ ಇದು ಸ್ವಾಮ್ಯ ಅಂದರೆ ಓನರ್ಶಿಪ್ ಅಥವಾ ಸಂಬಂಧಗಳನ್ನು ತಿಳಿಸ್ತಾ ಇದೆ. ಸೊ ಯಾರು ಮಾಡಿದ್ರು ಅನ್ನೋದು ಅಥವಾ ಯಾವ ರಿಲೇಷನಲ್ಲಿದೆ ಅದು ನಾಮಪದಕ್ಕೆ ಅನ್ನೋ ತಿಳಿಸೋ ಪದನ ನಾವು ಷಷ್ಠಿ ವಿಭಕ್ತಿ ಅಂತ ಹೇಳ್ತೀವಿ. ಪ್ರತ್ಯಯಗಳು ಬಂದ್ಬಿಟ್ಟು ಅ, ನ, ಯ. ಈಗ ನೋಡಿ ಉದಾಹರಣೆಯನ್ನು ಓದಿ. ಅಣ್ಣನ ಪುಸ್ತಕ. ಸೊ ಯಾರ ಪುಸ್ತಕ ಅದು? ಅಣ್ಣನ ಪುಸ್ತಕ. ಅಣ್ಣಗೆ ನ ಸೇರಿದೆ ಅಲ್ವಾ? ಸೊ ಅದು ಬಂದ್ಬಿಟ್ಟು ಓನರ್ಶಿಪ್ಪನ್ನು ಹೇಳ್ತಾ ಇದೆ, ಅಂದರೆ ಸ್ವಾಮ್ಯವನ್ನು ಹೇಳ್ತಾ ಇದೆ ನಮಗೆ. ಅದು ಒಂದು ಷಷ್ಠಿ ವಿಭಕ್ತಿ ಆಗುತ್ತೆ. ಅದೇ ಥರ ಶಾಲೆಯ ಮೈದಾನ. ಯಾರ ಮೈದಾನ ಅದು? ಶಾಲೆಯ ಮೈದಾನ. ಸೊ ಓನರ್ಶಿಪ್ ಬಂದು ಶಾಲೆ ಆಗುತ್ತೆ. ಅದೇ ಥರ ತಾಯಿಯ ಪ್ರೀತಿ. ಸೊ ತಾಯಿಯ ಪ್ರೀತಿಯಲ್ಲಿ ನಿಮಗೆ ಸಂಬಂಧವನ್ನು ಹೇಳ್ತಾ ಇದೆ. ತಾಯಿ ಅಂದ ತಕ್ಷಣ ಅಮ್ಮ ಅಂತ ನೆನಪಾಗುತ್ತೆ ಅಲ್ವಾ? ತಾಯಿಯ ಪ್ರೀತಿ. ಸೊ ಸಂಬಂಧವನ್ನು ಅಥವಾ ಓನರ್ಶಿಪ್ಪನ್ನು ಹೇಳೋ ಪದಕ್ಕೆ ನಾವು ಷಷ್ಠಿ ವಿಭಕ್ತಿ ಅಂತ ಹೇಳ್ತೀವಿ. ಅದರ ಪ್ರತ್ಯಯಗಳು ಬಂದ್ಬಿಟ್ಟು ಅ, ನ ಮತ್ತು ಯ. ಈ ಪ್ರತ್ಯಯಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ವಿಭಕ್ತಿ ಪ್ರತ್ಯಯಗಳು ತುಂಬ ಈಸಿ ಆಗುತ್ತೆ. ಸೊ ಕೊನೆ ಪ್ರತ್ಯಯಕ್ಕೆ ಹೋಗೋಣ ಇವಾಗ ನಾವು. ಕೊನೆಯ ಅಥವಾ 7ನೆಯ ವಿಭಕ್ತಿ ಬಂದ್ಬಿಟ್ಟು ಸಪ್ತಮಿ ವಿಭಕ್ತಿ. ಇದು ಒಂದು ಸ್ಥಳ ಅಥವಾ ಕಾಲವನ್ನು ಸೂಚಿಸುತ್ತದೆ. ಅಂದರೆ ಎಲ್ಲಿ ಆಗ್ತಾ ಇದೆ ಅಥವಾ ಎಷ್ಟೊತ್ತಿಗೆ ಆಗ್ತಾ ಇದೆ ಅಂತ ಹೇಳೋ ಪದಗಳನ್ನು ನಾವು ಸಪ್ತಮಿ ವಿಭಕ್ತಿ ಅಂತ ಹೇಳ್ತೀವಿ. ಸೊ ಪ್ರತ್ಯಯಗಳು ಬಂದ್ಬಿಟ್ಟು ಅಲ್ಲಿ ಮತ್ತು ನಲ್ಲಿ. ಉದಾಹರಣೆಗಳು: ಶಾಲೆಯಲ್ಲಿ ಓದುತ್ತಿದ್ದಾನೆ ಅಥವಾ ಓದುತ್ತಾನೆ. ಸೊ ಎಲ್ಲಿ? ಶಾಲೆಯಲ್ಲಿ. ಸೊ ಸ್ಥಳ ಗೊತ್ತಾಗ್ತಾ ಇದೆ ನಮಗೆ. ಅವನು ಮನೆಯಲ್ಲಿದ್ದಾನೆ. ಎಲ್ಲಿದ್ದಾನೆ ಅವನು? ಮನೆಯಲ್ಲಿದ್ದಾನೆ ಅಲ್ವಾ? ಬೆಳಗ್ಗೆಯಲ್ಲಿ ಎದ್ದನು. ಬೆಳಗ್ಗೆ ಅಂದರೆ ಏನು? ಮಾರ್ನಿಂಗ್ ಅಂತ ಹೇಳ್ತೀವಿ. ಸೊ ಮಾರ್ನಿಂಗ್ ಅಂದರೆ ಸನ್ರೈಸ್. ಸೊ ಕಾಲವನ್ನು ಹೇಳ್ತಾ ಇದೆ. ಸೊ ಯಾವುದೇ ಪದದಲ್ಲಿ ಅಲ್ಲಿ ಅಥವಾ ನಲ್ಲಿ ಅಂತ ವರ್ಡ್ ಎಂಡ್ ಆಗ್ತಾ ಇದ್ರೆ, ನಾಮಪದ ಅಥವಾ ಸರ್ವನಾಮ ಎಂಡ್ ಆಗ್ತಾ ಇದ್ರೆ ಅಥವಾ ಎನಿ ವರ್ಡ್ಸ್ ಸೆಂಟೆನ್ಸಲ್ಲಿ ಎಂಡ್ ಆಗ್ತಾ ಇದ್ರೆ ಅದು ಸ್ಥಳ ಮತ್ತು ಕಾಲವನ್ನು ಸೂಚಿಸ್ತಾ ಇದ್ರೆ ಅದನ್ನು ನಾವು ಸಪ್ತಮಿ ವಿಭಕ್ತಿ ಅಂತ ಹೇಳ್ತೀವಿ ಅಲ್ವಾ? ಇದನ್ನೆಲ್ಲ ಒಟ್ಟಿಗೆ ರಿವೈಸ್ ಮಾಡೋಣವಾ? ಸೊ ಇದನ್ನು ನೀವು ಮೊದಲಿಗೆ ನೋಡಿದ್ರಿ, ಇವಾಗ ನೋಡಿ. ಇವಾಗ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಪ್ರಥಮ ವಿಭಕ್ತಿ ಬಂದ್ಬಿಟ್ಟು ಕರ್ತೃವನ್ನು ಸೂಚಿಸ್ತಾ ಇದೆ. ಅದು ಪ್ರತ್ಯಯ ಬಂದು ಳು, ರು ಮತ್ತು ರು. ಸೊ ಕರ್ತೃ ಅಂದರೆ ಏನು? ಮೇನ್ ಕ್ಯಾರೆಕ್ಟರ್ ಇನ್ ದಿ ಸೆಂಟೆನ್ಸಸ್ ಅಲ್ವಾ? ಸೊ ದ್ವಿತೀಯ ಅಂದರೆ ಕರ್ಮ. ಯಾವುದರ ಮೇಲೆ ಕೆಲಸ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಕರ್ಮ ಅಂತ ಹೇಳ್ತೀವಿ. ಅದರ ಪ್ರತ್ಯಯಗಳು ಬಂದುಬಿಟ್ಟು ಅಣ್ಣು ಮತ್ತು ನು. ತೃತೀಯ ವಿಭಕ್ತಿ ಬಂದ್ಬಿಟ್ಟು ಸಾಧನ ಅಥವಾ ಜೊತೆ. ಯಾವುದರಿಂದ ಅಥವಾ ಯಾವುದರ ಮೂಲಕ ಕೆಲಸ ಆಗ್ತಾ ಇದೆ ಅಥವಾ ಏನು ವರ್ಕ್ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ತೃತೀಯ ವಿಭಕ್ತಿ ಅಂತ ಹೇಳ್ತೀವಿ. ಪ್ರತ್ಯಯಗಳು ಬಂದ್ಬಿಟ್ಟು ಇಂದ ಮತ್ತು ಮೂಲಕ. 4ನೇ ವಿಭಕ್ತಿ ಬಂದ್ಬಿಟ್ಟು ಚತುರ್ಥಿ ವಿಭಕ್ತಿ. ಸೊ ಇದರಲ್ಲಿ ಗುರಿ ಮತ್ತು ಪ್ರಯೋಜನವನ್ನು ಹೇಳುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಬಂದ್ಬಿಟ್ಟು ಚತುರ್ಥಿ ವಿಭಕ್ತಿ ಆಗುತ್ತೆ. ಪ್ರತ್ಯಯ ಒಂದು ಗೆ ಮತ್ತು ಕೆ ಆಗುತ್ತೆ. ಸೊ 5ನೇದು ಬಂದ್ಬಿಟ್ಟು ಪಂಚಮಿ ವಿಭಕ್ತಿ. ಪಂಚಮಿ ಬಂದ್ಬಿಟ್ಟು ದೂರ ಅಥವಾ ಮೂಲವನ್ನು ಸೂಚಿಸ್ತದೆ. ಎಲ್ಲಿಂದ ಬಂದರು, ಎಲ್ಲಿಗಿದು ಅಂತ ಹೇಳೋ ಪದಕ್ಕೆ ನಾವು ಪಂಚಮಿ ವಿಭಕ್ತಿ ಅಂತ ಹೇಳ್ತೀವಿ. ಇದರ ಪ್ರತ್ಯಯ ಬಂದ್ಬಿಟ್ಟು ಇಂದ ಮತ್ತು ದಿಂದ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಷಷ್ಠಿ ವಿಭಕ್ತಿ, 6ನೇ ವಿಭಕ್ತಿ. ಇದು ಸ್ವಾಮ್ಯ ಅಂದರೆ ಓನರ್ಶಿಪ್, ಯಾರ್ದು ಇದು ಅಂತ ಏನು ಸಂಬಂಧ ಹೊಂದಿದೆ ಅಂತ ಹೇಳೋ ಪದಗಳು ಎಂಡಿಂಗ್ ವಿತ್ ಅ, ನ ಮತ್ತು ಯ ಇದ್ದರೆ ಅದನ್ನು ನಾವು ಷಷ್ಠಿ ವಿಭಕ್ತಿಯಾಗಿ ಕ್ಲಾಸಿಫೈ ಮಾಡ್ತೀವಿ.
ಅದೇ ಥರ 7ನೇದು ಬಂದ್ಬಿಟ್ಟು ಸಪ್ತಮಿ ವಿಭಕ್ತಿ. ಸಪ್ತಮಿಯಲ್ಲಿ ಸ್ಥಳ ಅಥವಾ ಕಾಲವನ್ನು ಹೇಳುತ್ತೆ ನಮಗೆ. ಕಾಲ ಅಂದರೆ ಟೈಮಿಂಗ್. ಸೊ ಇಲ್ಲಿ ವರ್ಡ್ಸ್ ಎಂಡ್ ಆಗೋದು ನಮಗೆ ನಲ್ಲಿ ಮತ್ತು ಅಲ್ಲಿ ಅನ್ನೋ ಪದದಿಂದ ಎಂಡ್ ಆಗುತ್ತೆ. ಸೊ ನಿಮಗೆ ಪ್ರತ್ಯಯಗಳು ಪ್ರಥಮ, ಉ, ದ್ವಿತೀಯ, ಅಣ್ಣು, ತೃತೀಯ ಇಂದ, ಚತುರ್ಥಿ ಗೆಕ್ಕೆ, ಪಂಚಮಿಯಿಂದ ದಿಂದ, ಷಷ್ಠಿ ನ ಯ, ಸಪ್ತಮಿ ಅಲ್ಲಿ ನಲ್ಲಿ ಅಂತ ಈ ಥರ ನೀವು ಬಹ್ಯಾಟ್ ಹಾಕ್ತಾ ಹೋದರೆ ನಿಮಗೆ ಇದು ತುಂಬ ಈಸಿಯಾಗಿ ನೆನಪುಳಿಯುತ್ತೆ. ಸೊ ವಿಭಕ್ತಿ ಅಂದರೆ ಗೊತ್ತಾಯಿತು, ಅದರ ಪ್ರತ್ಯಯಗಳು ಗೊತ್ತಾಯಿತು, ರಿವೈಸು ಮಾಡಿದ್ವಿ. ಇವಾಗ ಅದನ್ನು ಸೆಂಟೆನ್ಸಸ್ಸಲ್ಲಿ ಹೇಗೆ ಯೂಸ್ ಮಾಡ್ಬೋದು ಈ ನಾಲೆಡ್ಜನ್ನು ಅಂತ ಹೇಳೋದಾದರೆ ಇಲ್ಲಿ ಎಕ್ಸಾಂಪಲ್ ನೋಡಿ. ರಾಮನು ಪೆನ್ನಿನಿಂದ ಪುಸ್ತಕವನ್ನು ಶಾಲೆಯಲ್ಲಿ ಬರೆದನು. ಆಯಿತಾ? ಸೊ ಇಲ್ಲಿ ರಾಮನ ಒಂದು ಪ್ರಥಮ ವಿಭಕ್ತಿ, ಯಾಕಂದರೆ ಕರ್ತೃ ಅವನು, ಮತ್ತು ಹೂ ಇಂತ್ರ ಅಥವಾ ನೂ ಇಂತ್ರ ಎಂಡ್ ಆಗ್ತಾ ಇದೆ. ಎರಡನೇದು ಬಂದ್ಬಿಟ್ಟು ಪೆನ್ನಿನಿಂದ, ಇಂದ ಅನ್ನೋದು ಬರುತ್ತೆ. ಇಂದ ಅನ್ನೋದು ಯಾವ ವಿಭಕ್ತಿ ಹೇಳಿ? ತೃತೀಯ ವಿಭಕ್ತಿ ಅಲ್ವಾ? ಪುಸ್ತಕವನ್ನು, ಅಣ್ಣು ಯಾವುದಕ್ಕೆ? ದ್ವಿತೀಯ ವಿಭಕ್ತಿ. ಶಾಲೆಯಲ್ಲಿ, ಎಲ್ಲಿ ಸ್ಥಳ ಸೂಚಿಸ್ತಾ ಇದೆ ಅಲ್ವಾ? ಅಲ್ಲಿ ಅನ್ನೋದು ಅದು ಒಂದು ಸಪ್ತಮಿ ವಿಭಕ್ತಿ ಆಗುತ್ತೆ. ಸೊ ಈ ಥರ ವರ್ಡಲ್ಲಿ ನಿಮಗೆ ಯಾವುದು ಯಾವ ಪ್ರತ್ಯಯವನ್ನು ಹೊಂದಿದೆ, ಯಾವ ರೀತಿ ಅದು ಸಂಬಂಧದಲ್ಲಿದೆ ನಾಮಪದಕ್ಕೆ ಅನ್ನೋ ಅಂಥದ್ರ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಏನಂತ ಹೇಳ್ತೀವಿ ನಾವು? ಶಾಲೆ ಹೋಗಿದನು ಅಂತ ಹೇಳ್ತೀವಿ ಅಲ್ವಾ? ಅಲ್ಲ, ಶಾಲೆಗೆ ಹೋದನು ಅಂದರೆ ಅದು ನೀಟಾಗಿ ಮೀನಿಂಗ್ಫುಲ್ ಆಗುತ್ತೆ. ಸೊ ಗೆ ಅನ್ನೋದು ಇಲ್ಲಿ ಪ್ರತ್ಯಯ ಬರುತ್ತೆ. ಅದೇ ಥರ ಮನೆ ಇದ್ದಾನೆ ಅಂದರೆ ಅರ್ಥ ಆಗುತ್ತಾ? ಇಲ್ಲ, ಮನೆಯಲ್ಲಿ ಇದ್ದಾನೆ ಅನ್ನೋದು ಕ್ಲಾರಿಫೈ ಬರುತ್ತೆ. ಸೊ ಈ ಥರ ಸೆಂಟೆನ್ಸಲ್ಲಿ ನಮಗೆ ಇನ್ಫಾರ್ಮೇಟಿವ್ ಆಗಿ ಕೊಡೋ ವರ್ಡ್ಸು ನಮಗೆ ಪ್ರತ್ಯಯ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಇನ್ ಕನ್ನಡ ಗ್ರಾಮರ್, ಅಥವಾ ಇಂಗ್ಲೀಷಲ್ಲಿ ನಾವು ಕೇಸಸ್ ಅಂತ ಕರಿತೀವಲ್ವಾ ಅದು. ಪ್ರಾಕ್ಟೀಸ್ ಮಾಡಿ. ರಾಮನು ಶಾಲೆಗೆ ಹೋದನು, ಅವನು ಪೆನ್ನಿನಿಂದ ಬರೆದನು, ತಾಯಿಯ ಪ್ರೀತಿ ಅಮೂಲ್ಯ. ಇಲ್ಲಿ ಯಾವ್ಯಾವ ವರ್ಡು ಯಾವ್ಯಾವ ಪ್ರತ್ಯಯ ಅನ್ನೋದು ನೀವು ಗುರುತಿಸಿ ನಿಮ್ಮದು ಆನ್ಸರ್ಸನ್ನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ಎಕ್ಸಾಮ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಇವಾಗ ಕೊಟ್ಟಿರೋ ಥರನೇ ಸೆಂಟೆನ್ಸ್ ಕೊಟ್ಬಿಟ್ಟು ಯಾವುದಾದ್ರು ಪರ್ಟಿಕ್ಯುಲರ್ ವರ್ಡನ್ನು ಮಾರ್ಕ್ ಮಾಡಿ ಅದರಲ್ಲಿರೋ ವಿಭಕ್ತಿ ಯಾವುದು ಅಂತ ಗುರುತಿಸೋಕೆ ಹೇಳ್ತಾರೆ. ಆ ವಿಭಕ್ತಿ ಗುರುತಿಸಿದ ಮೇಲೆ ಪ್ರತ್ಯಯ ಯಾವುದು ಅಂತ ಬರೆಯೋಕ್ಕೆ ಹೇಳ್ತಾರೆ. ಅದಲ್ಲದೆ ಖಾಲಿ ಜಾಗ ತುಂಬಿರಿ ಅಂದರೆ ನಿಮಗೆ ಕೀವರ್ಡ್ ಕೊಟ್ಟಿರ್ತಾರೆ, ಅದನ್ನು ಈ ಪ್ರತ್ಯಯದಲ್ಲಿ ಯೂಸ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಆವಾಗ ಅದಕ್ಕೆ ಸರಿಯಾದ ಪ್ರತ್ಯಯನ ಸೇರಿಸಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಅಥವಾ MCQಸಲ್ಲಿ ಹೇಳೋದಾದರೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಇರುತ್ತೆ. ಸೊ ಈ ಥರ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕೇಳ್ತಾರೆ ಈ ಟಾಪಿಕ್ ಮೇಲೆ. ಸೊ ಕ್ವಿಕ್ ರಿವಿಷನ್ಸ್ ಏನು ಹೇಳಿದ್ವಿ ನಾವಿಲ್ಲಿ? ವಿಭಕ್ತಿ ಅಂದರೆ ಏನು ಅಂತ ಕಲ್ತ್ವಿ. ಅಂದರೆ ನಾಮಪದದ ಜೊತೆ ಇರೋ ಸಂಬಂಧನ ತಿಳಿಸುವ ವರ್ಡ್ಸನ್ನು ನಾವು ವಿಭಕ್ತಿ ಅಂತ ಹೇಳ್ತೀವಿ. ಅದರಲ್ಲಿ 7 ಟೈಪ್ಸ್ ಕಲ್ತ್ವಿ, ಮತ್ತು ಅದರ ಇಂಪಾರ್ಟೆನ್ಸನ್ನು ಕಲ್ತ್ವಿ, ಮತ್ತು ಸಮರೈಸ್ ಮಾಡಿದ್ವಿ ಎಲ್ಲನೂ ಒಂದೇ ಟೇಬಲಲ್ಲಿ ಅಲ್ವಾ? ಹೇಗೆ ಅನಿಸ್ತು ನಿಮಗೆ ಈ ವಿಡಿಯೋ? ಈಸಿನಾ ಡಿಫಿಕಲ್ಟಾ? ವಿಭಕ್ತಿಗಳು ಇನ್ಮೇಲೆ ಹೇಗೆ ಅನಿಸುತ್ತೆ ನಿಮಗೆ? ಐ ಹೋಪ್ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಅನಿಸಿದ್ರು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮತ್ತೊಂದು ಕನ್ನಡ ವಿಡಿಯೋದಲ್ಲಿ. ನಿಮಗೆ ಯಾವುದಾದ್ರೂ ಕನ್ನಡ ಟಾಪಿಕ್ ಬೇಕಿದ್ದರೆ ರಿಕ್ವೆಸ್ಟ್ ಮಾಡಿ ಕಮೆಂಟ್ ವಿಡಿಯೋದಲ್ಲಿ. ನಾನು ಮುಂದಿನ ವಿಡಿಯೋದಲ್ಲಿ ಮಾಡುವಾಗ ಅದನ್ನು ಕನ್ಸಿಡರ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.